ಏನ್ ನೀವಿಬ್ರು ಪಾನಿಪುರಿ ತಿನ್ನಕ್ ಹೋಗೋಣ ಅಂತ ಹೇಳ್ಬಿಟ್ಟು ಹೀಗ್ ಕೂತಿದಿರಲ್ಲ? ರಮ್ಯಾ, ನೀನ್ ನಿಜ ಹೇಳು, ನನ್ ಮಾತ್ ಬೋರ್ ಹೊಡೆದು ನೀವಿಬ್ರು ಹೊರಗೆ ಎದ್ ಬಂದ್ರಿ ತಾನೆ? ಇಲ್ಲ ಅನು, ಹೇಳಿದ್ನಲ್ಲ. ಅನು, ನಾನೇನ್ ಯೋಚನೆ ಮಾಡ್ತಿದ್ದೆ ಗೊತ್ತಾ, ಮುಂಚೆ ನಾವು 1 ರೂಪಾಯಿ ಕೂಡಿಟ್ಟು ಪಾನಿಪುರಿ ತಿನ್ನಕ್ ಹೋಗ್ತಿದ್ವಿ, ಆದ್ರೆ ಇವಾಗ ಪಾನಿಪುರಿ ತಿನ್ನಕ್ಕೆ ಕಾರಲ್ಲಿ ಹೋಗ್ತಿದೀವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಹೌದು ಅನು, ನಾವ್ ನಡ್ಕೊಂಡೋಗಿ ಪಾನಿಪುರಿ ತಿನ್ನುವಾಗಿರೋ ಮಜಾ ಕಾರಲ್ಲಿ ಹೋದ್ರೆ ಇರಲ್ಲ ಅಂತ ಹೇಳ್ದೆ ಅಷ್ಟೇ. ಅಣ್ಣ, ಕಾರ್ ನಿಲ್ಸಿ. ಅನು, ನಾ ಸುಮ್ನೆ ಮಾತ್ ಹೇಳ್ದೆ. ನೀನ್ ಹೇಳಿದ್ ಸರಿಯಾಗೇ ಇದೆ ಕಣೆ, ನಾವು ಕಾರಿಂದ ಇಳ್ದು ನಡ್ಕೊಂಡು ಹೋಗೇ ತಿನ್ನೋಣ. ನಿಜ ಕಣೆ ರಮ್ಯಾ, ನಡ್ಕೊಂಡು ಹೋಗಿ ಮಸಾಲ ಪುರಿ ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ನನಗಿಂದನು ಬಾಡಿ ಗಾರ್ಡ್ಸ್ ಬರ್ತಾರೆ ಅಂತ ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅವರು ನಿನ್ ಬಾಡಿ ಗಾರ್ಡ್ಸ್ ಅಲ್ಲ, ಅನು ಮೇಡಮ್ ಬಾಡಿ ಗಾರ್ಡ್ಸ್. ಏನು ಆಡ್ಕೊಳ್ತಿರೋ ಹಾಗಿದೆ? ನಿನ್ ಬಗ್ಗೆ ನಿಜ ಹೇಳಿದ್ರು ಆಡ್ಕೊಳ್ಳೋ ತರನೇ ಕೇಳುತ್ತೆ, ನಾನೇನ್ ಮಾಡ್ಲಿ? ನಿಜ ಕಣೆ ರಮ್ಯಾ, ನನ್ ಜೀವನ ಒಂಥರ ಬಂಗಾರದ ಪಂಜರ ಆಗೋಗಿದೆ. ಮೊದ್ಲಿನ ತರ ಎಲ್ಲಂದ್ರಲ್ಲಿ ಹೊರಗೆ ಹೋಗಕ್ಕಾಗಲ್ಲ, ನಾನ್ ಬೆಳಗ್ಗೆ ಎದ್ದು ಹಾಲ್ ತರೋದಕ್ಕಾಗಲ್ಲ. BMTC ಮುಖ ನೋಡಿ ತಿಂಗಳಾನ್ಗಟ್ಲೆ ಆಗೋಯ್ತು ಗೊತ್ತಾ. ರಷ್ಯಲ್ ಓಡಾಡೋರ್ಗೆ ವರ್ಧನ್ ಮನೆಯವ್ರ ತರ ಬದುಕ್ಬೇಕು ಅನ್ನೋ ಆಸೆ, ವರ್ಧನ್ ಮನೆ ಯಜಮಾನಿಗೆ ರೋಡಲ್ಲಿ ನಡೆಯೋ ಆಸೆ. ಏನ್ ಮಾಡೋಣ? ಎಲ್ಲಾ ಕತೆಲೂ ಮದ್ವೆ ಆದ್ಮೇಲೆ ಶುಭಮ್ ಅಂತ ಹಾಕ್ಬಿಡ್ತಾರೆ. ಮದ್ವೆ ಆದ್ಮೇಲೆ ಜೀವನ ಹೇಗಿರುತ್ತೆ, ಏನೆಲ್ಲ ಬದಲಾಗುತ್ತೆ ಅಂತ ಯಾರು ಜಾಸ್ತಿ ಮಾತೇ ಆಡಲ್ಲ. ನೀನ್ ಹೇಳು, ಹೇಗಿದೆ ಮದ್ವೆ ಆದ್ಮೇಲೆ ನಿನ್ ಜೀವನ? ತುಂಬಾ ಡೀಪ್ ಆಗಿರೋ ಪ್ರಶ್ನೆ, ಆದ್ರೆ ಸರಳವಾಗಿ ಉತ್ತರ ಕೊಡ್ತೀನಿ. ಜೀವನದಲ್ಲಿ ಬದಲಾವಣೆ ಅಂತೂ ಆಗಿದೆ, ಆದ್ರೆ ನಾನ್ ಚೆನ್ನಾಗೇ ಇದ್ದೀನಿ. ಸರಿ, ನೀವು ಹೋಗಿರಿ, ನಾನು ವಾಟರ್ ಬಾಟ್ಲು ತಗೊಂಡ್ಬರ್ತೀನಿ. ಸರಿ. ಹಲೋ, ನಮಸ್ಕಾರಮ್ಮ, ಹೇಳಿ. ನಮಸ್ಕಾರ. ನಾಳೆ ಬಿಡುವಿದ್ದೀರಾ? ನಮ್ ಸೊಸೆ ಜಾತಕನ ತೋರ್ಸೋಣ ಅಂತ. ಓ, ಧಾರಾಳವಾಗಿ ಬನ್ನಿಮ್ಮ, ನಾ ಬಿಡುವಾಗೇ ಇದ್ದೀನಿ. ಸರಿ, ನಾಳೆ ಬರ್ತೀನಿ. ಆಯ್ತಮ್ಮ. ಅಷ್ಟಮಿ ರಾತ್ರಿ ಭಯ, तीन मसाल पुरी. ಕನ್ನಡ ಬರುತ್ತೆ, ಕನ್ನಡದಲ್ಲಿ ಮಾತಾಡಿ. ಕರೆಕ್ಟ್ ಆಗಿ ಹೇಳಿದ್ರಿ ಅಣ್ಣ. ಅಣ್ಣ, ಖಾರ ಜಾಸ್ತಿ ಇರ್ಲಿ. ಅನು, ಶೋರ? ಹೂ ಕಣೆ, ನಮ್ಮ ಮನೇಲಿ ಯಾರು ಖಾರನೇ ತಿನ್ನಲ್ಲ. ಮಸಾಲ್ ಪುರಿ ತಿಂದು ಎಷ್ಟು ದಿವಸ ಆಯ್ತು, ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರ್ ಬರುತ್ತೆ. ಸರಿ ಸರಿ, ಕೊಡ್ತೀನಿ, ಕೂತ್ಕೊಳ್ಳಿ. ಬಾಯ್ ಸಂಪತ್. ಮನ್ಸಾರೆ ತಿನ್ಬಿಡು. ಹೇಗಿದ್ರು ನಿನ್ ಬಾಸ್ ಗಂಡ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಸಿಕ್ಕಿದೆ ಚಾನ್ಸು, ಜಮಾಯ್ಸು. ಏಯ್, ಅದೇನೆ ಬಾಸ್ ಗಂಡ ಅಂತಲ್ಲ ಅನ್ಕೊಂಡು ನಮ್ಮ ಯಜಮಾನ್ರನ್ನೇನಾದ್ರೂ ಆಡ್ಕೊಂಡ್ರೆ ಗುದ್ಬಿಡ್ತೀನಿ. ಅಂದ್ರೆ ಬೇರೆಯವ್ರ ಬಾಸು ನಿನಗ್ ಗಂಡ ಅಂತ.
ರಮ್ಯಾ, ನೀನು ಅನು ಮೂಡ್ ಆಫ್ ಮಾಡ್ತಿದ್ಯಾ. ಆಮೇಲೆ ನಾವ್ ಹೇಳೋ ವಿಷಯಕ್ಕೆ ಅನು ಹೇಗ್ ರಿಯಾಕ್ಟ್ ಮಾಡ್ತಾಳೋ ಏನೋ. ಏನ್ ವಿಷಯ? ಅದು ರಮ್ಯಾನೇ ಹೇಳ್ತಾಳೆ. ಏನೇ? ಅನು, ಹೇಳಿದ್ಮೇಲೆ ನನ್ ಮೇಲೆ ಕೋಪ ಮಾಡ್ಕೋಬಾರ್ದು. ರಮ್ಯಾ, ಅನು ಬೇರೆ ಮಸಾಲ್ ಪುರಿಗೆ ಖಾರ ಜಾಸ್ತಿ ಅಂತ ಹೇಳಿದಾಳೆ. ಖಾರ ತಿನ್ನಕ್ ಮುಂಚೆನೆ ಹೇಳ್ಬಿಡು ರಮ್ಯಾ. ಅನು, ನಮ್ ಯೋಚನೆ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸು. ಮೊದ್ಲು ಏನಂತ ಹೇಳೆ. ಈಗ ನೀವಿಬ್ರು ಏನು ಅಂತ ಹೇಳ್ತೀರಾ ಇಲ್ವಾ? ಮೇಡಮ್ ಮಸಾಲ ರೆಡಿ. ನಾನು ಹೇಳ್ತೇನೆ ರೀ. ಸರಿ ಮೇಡಮ್. ನಾನೇ ಇನ್ನ ಆ ರೂಮ್ ಒಳಗೆ ಹೋಗಿಲ್ಲ. ನಾನ್ ಬಿಡಿ, ನಿಮ್ ಮಗಳಿಗೂ ಆ ರೂಮ್ ಒಳಗೆ ಎಂಟ್ರಿ ಇಲ್ಲ. ಇದು ಬರೀ ಬ್ರೋ ಇನ್ ಲಾದು. ಸೂಪರ್. ತಗೋ ಪುಷ್ಪ. ಏನೇ ಯೋಚನೆ ಮಾಡ್ತಾ ಇದೀಯಾ? ಆ ರೂಮ್ ಬಗ್ಗೆ ಸುಬ್ಬು. ಬೆಳಬೆಳಗಿನೇ ರೂಮ್ ಬಗ್ಗೆ ಯೋಚನೆ ಮಾಡ್ತಿದ್ಯೇನೆ? ಇವಳೊಬ್ಳು. ಸುಬ್ಬು, ನಾನ್ ಹೇಳಿದ್ದು ಅಳಿಯಂದ್ರ ಮನೇಲಿ. ಆ ತರ ಯಾರಾದ್ರೂ ರೂಮಲ್ಲಿ ಒಬ್ಬರೇ ಬಾಗ್ಲಾಕೊಂಡಿರ್ತಾರ? ದೊಡ್ಡ ದೊಡ್ಡ ಮನುಷ್ಯರು ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಾರೆ. ಬೆಳಗಿಂದ ಸಂಜೆವರೆಗೂ ನೂರಾರು ಜನದ ಜೊತೆ ಓಡಾಡ್ತಾ ಇರ್ತಾರೆ. ಸಮಯ ಕಳೆಯೋಕೆ ಆ ರೂಮ್ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಹಾಗಿದ್ರೆ ಇನ್ಯಾರು ಬರಲೇಬಾರ್ದು ಅಂತ ಕಂಡೀಷನ್ ಆಗ್ತಿರ್ಲಿಲ್ಲ ಸುಬ್ಬು. ಆ ಕೋಣೆ ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ ಅಂತೆ, ನಮ್ಮ ಅನುಗೂ ಕೂಡ. ಅಂತದೇನ್ ಬಾಗ್ಲಾಕೊಂಡು ಯೋಚನೆ ಮಾಡ್ತಾರೆ? ನನ್ಗೆ ಯಾಕೋ ಆ ರೂಮ್ ಒಳಗಡೆ ಅವ್ರ ಮೊದಲನೇ ಹೆಂಡತಿ ಆತ್ಮ ಏನಾರ ಇರ್ಬೋದಾ ಸುಬ್ಬು? ಅದೇನು ಅಂತ ಹೇಳಿ. ಸಂಪತ್, ನೀನಾದ್ರೂ ಹೇಳೋ. ಬೇಡ ಬೇಡ, ನಾನೇ ಹೇಳ್ತೀನಿ. ಆರ್ಯ ಸರ್ ಮತ್ತೆ ನೀನು ಫಸ್ಟ್ ಟೈಮ್ ಮೀಟ್ ಆದಾಗ ಅವ್ರು ನಿನ್ಗೆ ಬ್ಲಾಂಕ್ ಚೆಕ್ ಕೊಟ್ಟಿದ್ರು, ನೆನ್ಪಿದೆ ಅಲ್ವಾ? ಹೌದು. ತಗೋ, ನಾನ್ ನಿನ್ನ ನಂಬ್ತೀನಿ. ಐ ಟ್ರಸ್ಟ್ ಯು. ಆಸ್ತಿನೇ ಅವ್ರ ಹೆಸರಲ್ಲಿ ಇಲ್ಲ ಅಂದ್ಮೇಲೆ ಅವ್ರ ಬ್ಲಾಂಕ್ ಚೆಕ್ ಯಾಕೆ ಕೊಟ್ರು? ಯಾವ ಅಥಾರಿಟೀಸು ಇಲ್ಲ ಅಂದ್ಮೇಲೆ ಬ್ಲಾಂಕ್ ಚೆಕ್ ಕೊಡೋ ಅವಶ್ಯಕತೆ ಏನಿತ್ತು? ಅನ್ಸಿದ್ದನ್ನೆಲ್ಲ ಹೇಳಿದೀನಿ ಅನು, ತಪ್ಪು ತಿಳ್ಕೊಬೇಡ. ಏನಾಯ್ತನು? ಏನು ಸಿಕ್ಕಾಪಟ್ಟೆ ಇಬ್ರು ಥ್ರಿಲ್ಲರ್ ಸಿನಿಮಾ ನೋಡ್ತೀರಾ ಅಂತ ಅನ್ಸುತ್ತೆ. ಆ
ಬ್ಲಾಂಕ್ ಚೆಕ್ ಉದ್ದೇಶ ಏನ್ ಹೇಳು? ನಂಬಿಕೆ. ನನ್ನೊಳಗೆ ನಂಬಿಕೆನ ಹುಟ್ಟಿಸೋದು, ಅಷ್ಟು ಜನರು ಮುಂದೆ ನನಗಾಗಿದ್ದ ಅವಮಾನನ ಹೋಗ್ಸೋದು. ಇದ್ರಲ್ಲಿ ಅವ್ರ ಸೈನ್ ವ್ಯಾಲಿಡಾ ಇಲ್ವಾ ಅನ್ನೋ ಪ್ರಶ್ನೆನೇ ಬರಲ್ಲ. ಒಂದ್ ವೇಳೆ ನಾನೇನಾದ್ರೂ ಅವ್ರು ಕೊಟ್ಟಿದ್ದ ಚೆಕ್ ನ ಬ್ಯಾಂಕ್ ಹಾಕಿದಿದ್ರೆ ಅವ್ರ ಕಣ್ಣಲ್ಲಿ ನಾನು ಸಣ್ಣೋಳಾಗ್ಬಿಡ್ತಿದ್ದೆ. ಆದ್ರೆ ಆ ಚೆಕ್ ನಾನು ಅವ್ರಿಗೆ ವಾಪಸ್ ಕೊಟ್ಟು ಅವ್ರ ಕಣ್ಣಲ್ಲಿ ದೊಡ್ಡೋಳಾದೆ. ಇದಿಷ್ಟೇ ವಿಷಯ. ಅಲ್ಲಿ ಆ ಚೆಕ್ ಎಷ್ಟು ವ್ಯಾಲಿಡ್ ಅನ್ನೋದಲ್ಲ ಮುಖ್ಯ. ಇಷ್ಟು ಗೊತ್ತಾಗ್ಲಿಲ್ವಾ ನಿಮ್ಗೆ? ಓಹ್, ಇಷ್ಟೊಂದು ಚಿಕ್ಕ ವಿಷಯಕ್ಕೆ ಎಷ್ಟೆಲ್ಲ ತಲೆಯಲ್ಲಿ ಹುಳ ಬಿಟ್ಕೊಂಡಿದೀರಾ. ಹಬ್ಬಾ, ಮಸಾಲ್ ಪುರಿ ತಿನ್ನೋಣ ಅಂತ ಬಂದು ಏನೇನೋ ಮಾತಾಡ್ತಿದ್ದೀರಾ. ಅಣ್ಣ, ಮಸಾಲ್ ಪುರಿ ಕೊಡಿ. ಹಾ ತಗೊಂಡೆ ಮೇಡಮ್. ಸರಿ, ನಾ ಹೋಗಿ ಪಾನಿಪುರಿ ಹಾಕ್ಸ್ಕೋತೀನಿ. ಅಣ್ಣ, 1 ಪ್ಲೇಟ್ ಪಾನಿಪುರಿ ಕೊಡಿ. ಇದೇನ ರಮ್ಯಾ, ನಾವ್ ಹೇಳ್ತಿರೋದು ಅನುಗೆ ಪೂರ್ತಿ ಅರ್ಥ ಆಗಿರೋಂಗೆ ಕಾಣ್ತಿಲ್ಲ. ಅವಳು ಅವಳದೇ ಆದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಿದ್ದಾಳೆ ಕಣೋ. ಆ ರೂಮ್ ಒಳಗಡೆ ಅವ್ರ ಮೊದಲನೇ ಹೆಂಡತಿ ಆತ್ಮ ಏನಾರ ಇರ್ಬೋದಾ ಸುಬ್ಬು? ಅಡುಗುಲಜ್ಜಿ ಕತೆ ಹೇಳ್ತಾವಳು. ಈ ಬಗ್ಗೆ ನಿನ್ಗೆ ಅನು ಏನಾದ್ರು ಹೇಳಿದ್ಲಾ ಅಥವಾ ಶಾರದಮ್ಮನವ್ರು ಏನಾದ್ರು ಹೇಳಿದ್ರ? ಇಲ್ಲ ತಾನೆ, ಬಿಟ್ಟಾಕು. ಮತ್ತೆ ಆದ್ರೆ ಮಾನ್ಸಿ ಹೇಳಿದ್ಲು. ಮಾನ್ಸಿ ಅವ್ರು ಅರ್ಧ ಕನ್ನಡ ಅರ್ಧ ಇಂಗ್ಲಿಷ್ ನಲ್ಲಿ ಹೇಳಿರ್ತಾರೆ. ಅದನ್ನ ನೀನೇನೋ ಅರ್ಥ ಮಾಡ್ಕೊಂಡಿರ್ತೀಯ. ನೀನು ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡಬೇಡ. ನಾನ್ ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ ಸುಬ್ಬು. ಆ ರೂಮಲ್ಲಿ ರಾಜನಂದಿನಿ ದೆವ್ವ ಇದೆ ಅನ್ಸುತ್ತೆ. ಈ ಕುಡಿಯೇ ಆರೋಗುತ್ತೆ ಇವಳೊಬ್ಳು. ಅಮ್ಮಾಜಿ, ನೀವು ನಿಮ್ ಸೊಸೆ ಜಾತಕನ್ ತರ್ತೀನಿ ಅಂತ ಅಲ್ವಾ ಹೇಳಿದ್ದು? ಹೌದು. ಮತ್ತೆ ಮಗಳ ಜಾತಕ ತಂದಿದ್ದೀರಾ? ಮಗಳ ಜಾತಕ? ಇಲ್ಲ, ಆದ್ರೆ ಹೆಸರು ಸೊಸೆದೇ ಇದೆ. ಏನಾದ್ರೂ ತಪ್ಪಾಗಿದೆಯಾ? ಇಲ್ಲ, ಇದು ನನ್ನ ಸೊಸೆ ಜಾತಕನೇ. ನನ್ನ ಮಗಳ ಜಾತಕ ಎಲ್ಲಿದೆಯೋ ನನಗೆ ಗೊತ್ತೇ ಇಲ್ಲ. ಏನ್ ಆಶ್ಚರ್ಯ, ಈ ಜಾತಕ ನಿಮ್ ಮಗಳು ರಾಜನಂದಿನಿ ಜಾತಕನೇ ಹೋಗ್ತಾ ಇದೆ.
ಏನ್ ಹಾಗೆ ನೋಡ್ತಿದ್ದೀರಾ? ವಿ ಆರ್ ಟೈಡ್ ಟುಗೆದರ್. ನಾನ್ ಟೈ ಕಟ್ಟೋದ್ರ ಕಡೆ ಗಮನ ಕೊಡಬೇಕು ಬಿಡಿ. ಇಷ್ಟೊಂದೆಲ್ಲ ಗಂಡನ ಸೇವೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ನೋಡ್ಕೊಳ್ತೀನಿ. ಗಂಡನ್ ಸೇವೆನಾ? ಮತ್ತೇನಿದು ಚಿಕ್ಕ ಮಗು ತರ ನಿಲ್ಸಿ ಟೈ ಕಟ್ಟೋದು? ನಿಮಗ್ ಸೇವೆಗೂ ಪ್ರೀತಿಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಏನ್ ಗೊತ್ತಾ, ನಾನು ನೋಡಿರೋ ಎಲ್ಲಾ ರೊಮ್ಯಾಂಟಿಕ್ ಮೂವಿಲೂ ಹೀಗೆ ಹೆಂಡತಿ ಗಂಡಂಗ್ ಟೈ ಕಟ್ಟೋದು ರೊಮ್ಯಾಂಟಿಕ್ ಆಗಿ ಕಾಣಿಸುತ್ತೆ. ಚಿತ್ರೀಕರಣದ ಖರ್ಚು ಕಡಿಮೆ ಆಗಲಿ ಅಂತ ಆ ಸಿನಿಮಾ ನಿರ್ದೇಶಕರು ಟೈಯಲ್ಲೇ ಎಲ್ಲ ಮುಗಿಸಿದ್ರು ಅಂತ ಅನ್ಸುತ್ತೆ. ನೀನು ಅದನ್ನೇ ರೊಮ್ಯಾನ್ಸ್ ಅಂತ ಅನ್ಕೊಂಡಿದೀಯ. ಸಿನಿಮಾ ರೊಮ್ಯಾನ್ಸ್ ಅದೇನು ಸಿನಿಮಾ ರೊಮ್ಯಾನ್ಸ್ ಅಪ್ಪ. ನಿಮ್ಮ ಪೀಳಿಗೆನವ್ರಿಗೆ ರಸಿಕತೆಯೇ ಇಲ್ಲ. ರೊಮ್ಯಾನ್ಸ್ ಅಂತಂದ್ರೆ ಇಷ್ಟೇನಾ? ಟೈ ಕಟ್ಟೋದು, ಟೀ ತಂದು ಕೊಡೋದು, ಅಡುಗೆ ಮಾಡೋದು. ಛೇ 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 ಛೇ. ಸ್ವಲ್ಪ ನಮ್ಮ ಪೀಳಿಗೆಗೂ ಬನ್ನಿ, ರೊಮ್ಯಾನ್ಸ್ ಏನಂತ ತೋರಿಸ್ಕೊಡ್ತೀವಿ. ಈ ಜಾತಕ ನಿಮ್ ಮಗಳು ರಾಜನಂದಿನಿ ಜಾತಕನೇ ಹೋಗ್ತಾ ಇದೆ. ಅನು, ರಾತ್ರಿ ನೀನ್ ಡ್ರೈವ್ ಮಾಡ್ಕೊಂಡು ಎಲ್ಲಿಗೆ ಹೋದೆ? ಡ್ರೈವಿಂಗ್ ಬರಲ್ಲ ಅಂತ ಸುಳ್ಳು ಹೇಳ್ದ್ಯಾ ನನ್ನ ಹತ್ರ? ನಾನು ಹುಟ್ಟಿದ್ದು ಅಷ್ಟಮಿ ರಾತ್ರಿಲಿ. ನಿಮ್ ಮಗಳು ರಾಜನಂದಿದು ಅಪರೂಪದ ಜಾತಕ. ನಾನು ಅದನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ಜಾತಕ ತರಾನೇ ಇದೆ ಇದು. ಸತ್ಯ ಸಮುದ್ರದಷ್ಟು ಆಳ. ಇಷ್ಟು ದಿವಸ ದಾರಿ ಕಡೆ ನೀ ಪ್ರಯಾಣ ಮಾಡಿದ್ವಿ. ಸೊಸಿ ಬಂದ ಮೇಲ ಎಲ್ಲಾ ಸತ್ಯಗಳು ಹೊರಗ ಬರ್ಲಿಕ್ಕಾಗಬೇಕು.